ಇನ್ನು ಈಗ ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಈ ಅಭಾವದ ನಡುವೆ ಈಗ ಕಮರ್ಷಿಯಲ್ ಇಂಡಕ್ಷನ್ ಸ್ಟವ್ಗೆ ಹೆಚ್ಚು ಬೇಡಿಕೆ ಬಂದಿದೆ. ಇಂಡಕ್ಷನ್ ಸ್ಟವ್ಗಳ ಉತ್ಪಾದನೆಯನ್ನು ಕೂಡ ಹೆಚ್ಚಿಸ್ತಾ ಇದ್ದಾರೆ. ಬಟ್ ಅಲ್ಲಿ ಸ್ಟಾಫ್ ಕಮ್ಮಿ ಇರೋದ್ರಿಂದಾಗಿ ಶಿಫ್ಟ್ಗಳನ್ನು ಜಾಸ್ತಿ ಮಾಡಿ ಪಿಂಡ ಇಂಡಸ್ಟ್ರಿಯಲ್ಲಿ ಇಂಡಕ್ಷನ್ ಒಲೆಗಳ ಉತ್ಪಾದನೆ ಬೇಡಿಕೆಗೆ ತಕ್ಕಂತೆ ಸರಬರಾಜು ಮಾಡೋದಕ್ಕೆ ಸಾಕಷ್ಟು ಪರದಾಡ್ತಾ ಇದ್ದಾರೆ. ಬುಕಿಂಗ್ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಇರುವಂತಹ ಸ್ಟಾಫ್ಗಳಲ್ಲೇ ಕಮ್ಮಿ, ಅವ್ರ ಹತ್ರನೇ ಓವರ್ ಟೈಮ್ ಮಾಡಿಸೋದು, ಶಿಫ್ಟ್ಗಳನ್ನು ಎಕ್ಸ್ಟೆಂಡ್ ಮಾಡುವಂಥದ್ದು ಇಂಥದ್ದು ಮಾಡಿ ಅಟ್ಲೀಸ್ಟ್ ಆ ಬೇಡಿಕೆಗಳನ್ನು ನೀಗಿಸುವಂಥ ಒಂದು ನಿಟ್ಟಿನಲ್ಲಿ ಕೆಲಸಗಳು ಆಗ್ತಾ ಇವೆ. ಇದಕ್ಕೂ ಮುನ್ನ 40 ಇಂಡಕ್ಷನ್ ಸ್ಟವ್ ಪೂರೈಕೆ ಮಾಡ್ತಾ ಇದ್ರು. ಈಗ ನೋಡಿದ್ರೆ 200 ಇಂಡಕ್ಷನ್ ಸ್ಟವ್ಗೆ ಬೇಡಿಕೆ ಬಂದಿದೆ ಅಂತೆ. ಹೋಟೆಲ್, ರೆಸ್ಟೋರೆಂಟ್, ಸ್ಟಾರ್ ಹೋಟೆಲ್ಗಳು ಎಲ್ಲವೂ ಕೂಡ ಬೇಡಿಕೆಯನ್ನು ಇಟ್ಟಿವೆ. ನಾವು ಪ್ರತಿನಿಧಿ ಈರಣ್ಣ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಹೋಟೆಲ್ನವ್ರು ಏನು ಮಾಡ್ತಾ ಇದ್ದಾರೆ, ಅಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅಲ್ಟರ್ನೇಟಿವ್ ವ್ಯವಸ್ಥೆ ಅಂದರೆ ಗ್ಯಾಸ್ ಬಿಟ್ಟು ಬೇರೆದನ್ನು ಯೋಚನೆ ಮಾಡ್ತಾ ಇದ್ದಾರೆ. ಅದೇ ಬೇರೆದಂದರೆ ಏನು ಹಂಗಾದ್ರೆ ಕರೆಂಟ್ ಇಂಡಕ್ಷನ್ ಅಂದರೆ ಕರೆಂಟ್ನಿಂದ ತಯಾರಿಸೋ ಕುಕ್ಕಿಂಗ್. ಇವು ನೀವು ನೋಡ್ತಾ ಇರ್ಬೋದು. ನಾನು ಈಗ ಪೀಣ್ಯ ಇಂಡಸ್ಟ್ರಿಯ ಒಂದು ಫ್ಯಾಕ್ಟ್ರಿನಲ್ಲಿ ಇದ್ದೀನಿ. ಇದೆಲ್ಲ ನೀವು ನೋಡ್ತಾ ಇರ್ಬೋದು. ಇದೆಲ್ಲ ಕರೆಂಟ್ ಇಂಡಕ್ಷನ್ ಅಂತ, ಅಂದರೆ ಕರೆಂಟ್ ಇಂಡಕ್ಷನ್ ಒಲೆ ಅಂತ. ಇದು ಕರೆಂಟ್ನಿಂದ ಅಡುಗೆ ಮಾಡುವಂಥ ಏನು ಹೋಟೆಲ್ಗಳಲ್ಲಿ ಬಲ್ಕ್ ಆಗಿ ಅಡುಗೆ ಮಾಡ್ತಾರೆ, ತುಂಬ ಕಸ್ಟಮರ್ಗೆ ಅಂತಲೇ ಅಡುಗೆ ಮಾಡ್ತಾರೆ. ಅದಕ್ಕಾಗಿಯೇ ತಯಾರಿಸಿರುವಂಥ ಒಲೆ. ಇದೆಲ್ಲ 15 ಕಿಲೋ ವ್ಯಾಟು, 20 ಕಿಲೋ ವ್ಯಾಟು ಇವೆಲ್ಲ ನೋಡ್ತಾ ಇರ್ಬೋದು. 4 ಒಲೆ ಇವು, ಅಂದರೆ 4 ಗ್ಯಾಸ್ ಕರೆಂಟ್ ಒಲೆಗಳು. ಇವೆಲ್ಲ ಸಣ್ಣ ಪ್ರಮಾಣದಲ್ಲ, ದೊಡ್ಡ ಮಟ್ಟದಲ್ಲಿ ಏನಾದರೂ ಅಡುಗೆ ಮಾಡ್ತಿರುವಂತಹ ಏನು ಹೋಟೆಲ್ನವರು ಬಳಸುವಂತಹ ಒಲೆಗಳು. ಇದು ನೀವು ನೋಡ್ತಾ ಇರ್ಬೋದು. ಇದು 20 ಕಿಲೋ ವ್ಯಾಟು, ಅಂದರೆ ನಾವು ಆಡು ಭಾಷೆಯಲ್ಲಿ ಕಡಾಯಿ ಅಂತ ಹೇಳ್ತೀವಿ. ಅದು ಕಡಾಯಿ ರೀತಿ, ಅಂದರೆ ಇಲ್ಲಿ ಎಣ್ಣೆ ಹಾಕಿ ನೀವು ಫ್ರೈ ಕಬಾಬ್ ಮಾಡ್ತಿರ್ಬೋದು, ಏನಾದರೂ ಕರಿಯುವಂಥ ವ್ಯವಸ್ಥೆ ಇರುತ್ತೆ. ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಇದು ಇವಾಗ ಕಡಾಯಿ ಆನ್ ಆಗಿದೆ. ಇವು ಬಿಸಿ, ಇದು ನೀರಲ್ಲಿ ಇದು ಎಣ್ಣೆ ಹಾಕಿದರೆ ಇಲ್ಲಿ ಬಿಸಿ ಆಗುತ್ತೆ. ಅಂದರೆ ನೀವು ಕರೆಂಟ್ನಿಂದ ತಯಾರು ಮಾಡುವಂಥ ಕರೆಂಟ್ನಿಂದ ಉಪಯೋಗಿಸಿ ನೀವು ಅಡುಗೆ ಮಾಡ್ಬೋದು. ನಾನು ಹಿಂಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು. ಇದು ಕರೆಂಟ್ ಆನ್ ಮಾಡಿದರೆ ಇದು ಆನ್ ಆಗುತ್ತೆ, ಎಣ್ಣೆ ಹಾಕಿದರೆ ಕಾಯುತ್ತೆ. ನೀವು ಹಿಂಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು. ಇದೆಲ್ಲ ಚಿಕ್ಕ, ಅಂದರೆ ನಾವು ಟೀ ಅಂಗಡಿ, ಹೊರಗಡೆ ಟೀ ಅಂಗಡಿ ಮಾಡ್ತೀವಿ ಅಥವಾ ಬೀದಿ ಬದಿ ವ್ಯಾಪಾರಸ್ಥರು ಬಳಸುವಂಥದ್ದು. ಇದು ಒಲೆ ಅಂದರೆ ಕರೆಂಟ್ ಇಂಡಕ್ಷನ್ ಒಲೆ. ಇದು ಕರೆಂಟ್ ಇಂಡಕ್ಷನ್ ಕಡಾಯಿ ರೀತಿ ಉಪಯೋಗ ಮಾಡುವಂಥ ಒಲೆ. ಗ್ಯಾಸ್ ಸಿಗದೆ ಏನು ಹೋಟೆಲ್ ಇಂಡಸ್ಟ್ರಿಯವರು ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸಿದ್ರು. ಅವರು ಅಲ್ಟರ್ನೇಟಿವ್ ಆಗಿ ಕರೆಂಟ್ ಇಂಡಕ್ಷನ್ ಒಲೆಯನ್ನು ಬಳಸ್ತಾ ಇದ್ದಾರೆ. ಮ್ಯಾನುಫ್ಯಾಕ್ಚರ್ ಏನು ಕಂಪ್ನಿ ಇದೆ, ಅದ್ರ ಮ್ಯಾನೇಜರ್ ಜೊತೆ ಮಾತಾಡಿಸ್ತಾ ಹೋಗ್ತೀನಿ. ಅಲ್ಟರ್ನೇಟಿವ್ ಆಗಿ ಕರೆಂಟ್ ಇಂಡಕ್ಷನ್ ಬಳಸ್ತಾ ಇದ್ದಾರೆ ಸರ್. ಅದ್ರ ಬೇಡಿಕೆ ಹೇಗಿದೆ, ಏನೇನೆಲ್ಲ ವ್ಯವಸ್ಥೆ ಇದೆ ಸರ್? ಈ ಇಂಡಕ್ಷನ್ಸ್ ಸ್ವಲ್ಪ ಡಿಮಾಂಡ್ ಜಾಸ್ತಿ ಆಗ್ಬಿಟ್ಟಿದೆ. ವಾರ ಶುರು ಆದಮೇಲೆ ಗ್ಯಾಸ್ ಸಮಸ್ಯೆ ಉಂಟಾಯಿತು. ಪ್ರತಿ ತಿಂಗಳು ಮ್ಯಾನುಫ್ಯಾಕ್ಚರ್ ಇವಾಗ ಎಷ್ಟು ನಡೀತಾ ಇದೆ, ಬೇಡಿಕೆ ಎಷ್ಟಿದೆ, ಸೇಲ್ ಎಷ್ಟಾಗ್ತಿದೆ ಸರ್? ಇಲ್ಲ, ಆಲ್ಮೋಸ್ಟ್ ಈಗ ಒಂದು ನಾರ್ಮಲಿ ಒಂದು 20-30 ಇಂಡಕ್ಷನ್ ಯೂನಿಟ್ ಮಾಡ್ತಾ ಇವಾಗ ಅದು ಆಲ್ಮೋಸ್ಟ್ 4 ಟೈಮ್ಸ್ ಜಾಸ್ತಿ ಆಗ್ಬಿಟ್ಟದು. ಇವಾಗ ಒಂದು 100 ಪೀಸ್ 200 ಪೀಸ್ ಆ ಥರ ಮಾಡ್ತಾ ಇದ್ದೇವೆ ನಾವೀಗ. ಕಮರ್ಷಿಯಲೇ ಮಾಡ್ತಾ ಇದ್ದೆ. ಆಲ್ಮೋಸ್ಟ್ ಆಲ್ ಹೋಟೆಲ್ ಇಂಡಸ್ಟ್ರೀಸ್ ಫುಲ್ ನಮ್ಮ ಹತ್ರ ತಗೊಳ್ತಾ ಇದ್ದೇವೆ. ಏನು ಯುದ್ಧ ಪ್ರಾರಂಭ ಆಯಿತು, ಅದಕ್ಕೆ ಅಲ್ಟರ್ನೇಟಿವ್ ಆಗಿ ಹೋಟೆಲ್ ಮಾಲೀಕರು ಈ ಕರೆಂಟ್ ಇಂಡಕ್ಷನ್ ಅನ್ನು ಬಳಸಕ್ಕೆ ಶುರು ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಈರಣ್ಣ ಬಸವ, TV9 ಬೆಂಗಳೂರು. ಗ್ಯಾಸ್ ಅಭಾವದಿಂದ ಇಂಡಕ್ಷನ್ ಸ್ಟವ್ ಭರ್ಜರಿ ಸೇಲ್ ಆಗ್ತಾ ಇದೆ. ಈಗಷ್ಟೇ ಕಮರ್ಷಿಯಲ್ ಇಂಡಕ್ಷನ್ ಸ್ಟವ್ಗಳ ಬಗ್ಗೆ ನಿಮಗೆ ಮಾಹಿತಿ ನೀಡ್ತಾ ಇದ್ವಿ. ಅದೇ ರೀತಿ ಜನ ಕೂಡ ಮನೆಗೂ ಇಂಡಕ್ಷನ್ ಸ್ಟವ್ಗಳನ್ನು ಈಗ ಹೆಚ್ಚೆಚ್ಚು ಖರೀದಿ ಮಾಡ್ತಾ ಇದ್ದಾರೆ. ಯುದ್ಧಕ್ಕೂ ಮುನ್ನ ನಿತ್ಯ 1 ಅಥವಾ 2 ಸ್ಟವ್ ಸೇಲ್ ಆಗ್ತಾ ಇತ್ತಂತೆ. ಈಗ ಹೋಗಿ ಅಂಗಡಿಗಳಲ್ಲಿ ಕೇಳಿದ್ರೆ 15-20 ಇಂಡಕ್ಷನ್ ಸ್ಟವ್ಗಳು ಸೇಲ್ ಆಗ್ತಾ ಇದೆಯಂತೆ. 30 ಸ್ಟವ್ ಕೇಳಿದ್ರೆ ಕಂಪನಿಯವರು ಕೇವಲ 6 ಕೊಡ್ತಾ ಇದ್ದಾರೆ ಅಂತ ಬೇರೆ ಹೇಳ್ತಾ ಇದ್ದಾರೆ. ಎಲ್ಲರೂ ಇಂಡಕ್ಷನ್ ಸ್ಟವ್ ಖರೀದಿಸ್ತಾ ಇದ್ದಾರೆ ಅಂಥೇಳಿ ಅಂಗಡಿಯವರು ಮಾತಾಡಿದ್ದಾರೆ. ಇಂಡಕ್ಷನ್ ಅಂತೂ ತುಂಬಾ ಡಿಮ್ಯಾಂಡ್ ಇದೆ. ಸೊ ಡೈಲಿ ಕಸ್ಟಮರ್ ಒಂದು 10-15 ಕಸ್ಟಮರ್ ಕೇಳ್ತಾರೆ. ನಮ್ಮಲ್ಲಿ ಒನ್ ವೀಕಲ್ಲಿ ಇದ್ದಿದ್ದ ಸ್ಟಾಕ್ ಎಲ್ಲ ಕ್ಲಿಯರೆನ್ಸ್ ಆಯಿತು. ಲಾಸ್ಟ್ ಮಂತಲ್ಲಿ ಸ್ಟಾರ್ಟ್ ಆಯ್ತಲ್ಲ, ಈ ಗಲ್ಫ್ ವಾರ್ ಸ್ಟಾರ್ಟ್ ಆದಾಗ ಕಸ್ಟಮರ್ಸ್ ಎಲ್ಲ ತೊಗೊಂಡ್ರು. ಇವಾಗ ಕಂಪ್ನಿಯಲ್ಲಿ ಆರ್ಡರ್ ಮಾಡಿದ್ರು. ಕಂಪ್ನಿಲೂ ರಿಕ್ವೈರ್ಮೆಂಟ್ಸು ತುಂಬ ಎಲ್ಲ ಕಡೆಯಿಂದ ಡಿಮ್ಯಾಂಡ್ ಇರೋದ್ರಿಂದ ಸ್ಟಾಕ್ ಅವೈಲಬಿಲಿಟಿ ಇಲ್ಲ. ಆ ಸ್ಟಾಕ್ ಡೈಲಿ ನಮಗೆ 2-3 ಪೀಸಸ್ ಅಷ್ಟೇ ಸಪ್ಲೈ ಆಗ್ತಾ ಇರೋದು. ಡಿಮ್ಯಾಂಡ್ ಬಂದು 50 ಪೀಸಸ್, 20-25-30 ಪೀಸಸ್ ಡೈಲಿ 20 ಕಸ್ಟಮರ್ಸ್ ಬರ್ತಾರೆ. ಅದರಲ್ಲಿ ಒಂದು ರೀಸನಬಲ್ ಪ್ರೈಸಿಂಗಲ್ಲಿ ಯಾವ ಕಂಪ್ನಿಲೂ ಅವೈಲಬಿಲಿಟಿ ಇಲ್ಲ. ಎಲ್ಲ ಪ್ರೈಸಿಂಗ್ ಹೈಕ್ ಆಗಿದೆ. ಸೊ ಮ್ಯಾನುಫ್ಯಾಕ್ಚರಿಂಗ್ ಯಾವಾಗ ಸ್ಲೋ ಆಯಿತು, ಡಿಮ್ಯಾಂಡ್ ಜಾಸ್ತಿ ಆಯಿತು, ಆಟೋಮೆಟಿಕ್ಲಿ ಎಲ್ಲ ಕಂಪ್ನಿಲೂ ಸ್ಟಾಕ್ ಅವೈಲಬಿಲಿಟಿ ಇಲ್ಲ. ಸೊ ಮುಂಚೆ ಬಂದು ಮನೆಗಳಲ್ಲಿ ಆಲ್ಮೋಸ್ಟ್ ಸಿಲಿಂಡರ್ ಇರೋದ್ರಿಂದ ಮನೆಯ ಗೃಹ ಪ್ರವೇಶಕ್ಕೆ ಅದಕ್ಕೆ ಹಾಲು ಉಕ್ಸಕ್ಕಂತೇಳಿ ಜನರಲ್ ಆಗಿ ಕರೆಂಟ್ ಸ್ಟವ್ ಯೂಸ್ ಮಾಡ್ತಿದ್ರು. ಇಂಡಕ್ಷನ್ ಬಂದು ಬೇಸಿಕಾಗಿ ಎಲ್ಲರ ಮನೇಲಿ ಇತ್ತು. ಇವಾಗ ಏನಾಗಿದೆ, ಎಲ್ಲರ ಮನೆಯಲ್ಲೂ ಸಿಲಿಂಡರ್ ಪ್ರಾಬ್ಲಮ್ ಇರೋದ್ರಿಂದ ಸೊ ಇಂಡಕ್ಷನ್ನು ಡಿಮ್ಯಾಂಡ್ ಆಗಿದೆ. ಸ್ಟವ್ಗಳಂತೂ
ತುಂಬ ಡಿಮ್ಯಾಂಡ್ ಆಗ್ಬಿಟ್ಟಿದೆ. ಅದರಲ್ಲಿ 1000 ವ್ಯಾಟ್ 1250 ವ್ಯಾಟ್ 2000 ಇದ್ದಿದ್ದೆಲ್ಲ ಬಂದು ಇವಾಗ ಕಮರ್ಷಿಯಲಲ್ಲಿ 2000 ಬಿಟ್ಟರೆ ಇನ್ಯಾವುದೂ ಅವೈಲಬಲ್ ಇಲ್ಲ. ಇನ್ನೊಂದು ಏನಾದರೂ ಇಮಿಡಿಯೇಟ್ ಆಗಿರೋದ್ರಿಂದ ಮ್ಯಾನುಫ್ಯಾಕ್ಚರ್ ಮಾಡೋರ್ಗು ತುಂಬ ತೊಂದರೆ. ಕರೆಂಟ್ ಸ್ಟವ್ ಈಗ ಇಂಡಕ್ಷನ್ ತುಂಬ ಸೇಲ್ ಆಗುತ್ತೆ. ಆಮೇಲೆ ನಮಗೂ ಸ್ಟಾಕ್ ಸಿಕ್ಕೋದು ತುಂಬ ಕಷ್ಟ. ಆಮೇಲೆ ಇನ್ಫ್ರಾರೆಡ್ ಅಂತ ಬಂದಿದೆ ಎಲ್ಲ ಪಾತ್ರೆ ಇಡೋದು, ಅದನ್ನು ತುಂಬ ಸೇಲ್ ಆಗ್ತಾಯಿದೆ. 3000 7000ವರೆಗೂ ಇದೆ. ದಿನಕ್ಕೆ 5 ಸೇಲ್ ಆಗ್ತಾಯಿತ್ತು. ಈಗ ದಿನಕ್ಕೆ 25 ಇದ್ರೂ ಸೇಲ್ ಆಗುತ್ತೆ. ಸೆಲೆಕ್ಟೆಡ್ ಮಾಡೆಲ್ ಕಸ್ಟಮರ್ಗೆ ಕೆಲವು ಮಾಡಲೇ ಸಿಗ್ತಾ ಇಲ್ಲ. ಆ ಸೆಲೆಕ್ಟೆಡ್ ಮಾಡೆಲ್ ಇದ್ದು ದಿನಕ್ಕೆ 50 ಸೇಲ್ ಆಗಿಬಿಡುತ್ತೆ. ಇವಾಗ ಪ್ರತಿನಿತ್ಯ ಪ್ರತಿದಿನ ಒಂದು 15-20 ಸ್ಟಾಕ್ ಸಿಗ್ತಾ ಇಲ್ಲ. ಈಗ ಒಂದು ಸ್ಟಾಕ್ ಸಿಕ್ಕಿದ್ರೆ ಆ ಬ್ರ್ಯಾಂಡು ಈಗ ಪ್ರೆಸ್ಟೀಜ್ನಲ್ಲಿ 10 ಮಾಡೆಲ್ ಬರುತ್ತೆ, ಪಿಜನ್ನಲ್ಲಿ ಬರುತ್ತೆ, ಆ ಐಟಮೇ ಸಿಗ್ತಾ ಇಲ್ಲ. ಈಗ ಡಿಮ್ಯಾಂಡ್ ಜಾಸ್ತಿ ಕ್ರಿಯೇಟ್ ಆಗಿದೆಯಲ್ಲ, ಎಲ್ಲರಿಗೂ ಬೇಕು. ಅದಕ್ಕೆ ಗ್ಯಾಸ್ ಯೂಸ್ ಮಾಡ್ತಿಲ್ಲ ಎಲ್ಲ. ಗ್ಯಾಸ್ ಯೂಸ್ ಮಾಡಲ್ಲ, ಆಲ್ಟರ್ನೇಟಿವ್ ಬೇಕು. ಅದಕ್ಕೆ ಕಸ್ಟಮರ್ಗೆ ಯಾವ ಮಾಡಲ್ ಇದೆ ಅದು ಕೊಡ್ತೀವಿ, ಇಲ್ಲಾಂದರೆ ನಾಳೆ ಬರುತ್ತೆ ಅಂತ ಹೇಳ್ತೀವಿ. ಈಗ ಪಿಜನ್ ಅವ್ರಿಗೆ ಒಂದು 50